ನಿಜವೇ ಅದೇ ವಿಚಾರಕ್ಕೆ ಅನ್ಸುತ್ತೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಅರ್ಜೆಂಟಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರ ಕೋಪಕ್ಕೆ ಗುರಿಯಾಗೋದು ಬೇಡ ಅಂತ ಹೇಳಿ ಸಮಾಧಾನ ಆಗ್ಲಿಕ್ಕೆ ಸಾಧ್ಯವಾಗದೇ ಹೋದರೂ ಕೂಡ ಸಮಾಧಾನವಾಗಿ ಹೆಜ್ಜೆಯನ್ನು ಇಡ್ತಾ ಇರೋದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರವಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವರನ್ನು ಸಿಟ್ಟು ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿ ಕೆಳಗಿಳಿಸ್ಬಿಟ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿ. ಯಡಿಯೂರಪ್ಪನವರ ಪ್ರಕರಣ ಕಣ್ಮುಂದೆನೇ ಇದೆ. ಅವರು ಏನೇ ಹೇಳಿಕೆಯನ್ನು ನೀಡಿ ಭಾಷಣವನ್ನು ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೂ ಕೂಡ ಯಡಿಯೂರಪ್ಪನವರು ಸುರಿಸಿದ ಒಂದೇ ಒಂದು ಕಣ್ಣೀರು ಅದು ಪಕ್ಷಕ್ಕೆ ಮಾಡಿದ ಡ್ಯಾಮೇಜ್ ಇವತ್ತೂ ಕೂಡ BJP ಅನುಭವಿಸ್ತಾ ಇದೆ. ಅದು BJPಯವರು ಕೂಡ ಅಲ್ಲಗಳೆಯೋದ ಮಾತಲ್ಲ. ಹೀಗೊಂದು ವೇಳೆ ಸಿದ್ದರಾಮಯ್ಯನವರನ್ನು ಅವರ ಮನವೊಲಿಕೆ ಮಾಡದೆ ಹೆಂಗಂದ್ರಂಗೆ ಕೆಳಗಿಳಿಸುವ ಪ್ರಯತ್ನವನ್ನು, ಬಲವಂತವಾಗಿ ಅಧಿಕಾರ ಬಿಟ್ಕೊಡಿ ಅನ್ನೋ ಪ್ರಯತ್ನವನ್ನು ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ರೆ ಮುಂದಿನ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರವನ್ನು ಮೀರಿ ಆಗುವ ಸಾಧ್ಯತೆಗಳಿದೆ ಅನ್ನೋ ಸಂದೇಶ ರವಾನೆ ಮಾಡೋ ಪ್ರಯತ್ನವನ್ನು ವಾಟಾಳ್ ನಾಗರಾಜ್ ಅವರು ಕೂಡ ಮಾಡಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದ್ದೇ, ಹೈಕಮಾಂಡ್ಗೇನೆ ರಾಜೀನಾಮೆ ಪಡೆಯೋ ಆಸೆ ಕೂಡ ಇದ್ದಂಗೆ ಕಾಣ್ತಾ ಇಲ್ಲ. ಒಂದು ವೇಳೆ ಹಾಗೆ ಸುಲಭವಾಗಿ ರಾಜೀನಾಮೆ ಪಡ್ಕೊಳ್ಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಿದ್ರೆ, ಈ ಮಾತುಕತೆ ನಿಜವೇ ಆಗಿದ್ದಿದ್ರೆ 2.5 ವರ್ಷ ಆದ ಸಂದರ್ಭದಲ್ಲೇನೆ ಅಧಿಕಾರ ಹಸ್ತಾಂತರ ಆಗಿಬಿಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತರಾತುರಿಯ ನಿರ್ಧಾರವನ್ನು ಕೈಗೊಳ್ಳೋ ಯಾವುದೇ ಆಸೆ ಇದ್ದಂತೆ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಈ ವರ್ಷ ಹಾಗೆ ಮುಂದಿನ ವರ್ಷ 25-26ನೇ ಸಾಲಿನಲ್ಲಿ ಸಾಲು ಚುನಾವಣೆಗಳನ್ನು ಎದುರಿಸಬೇಕಾಗಿದೆ ಕಾಂಗ್ರೆಸ್ ಪಕ್ಷ, ಎಲ್ಲ ಪಕ್ಷಗಳು ಕೂಡ. ಬಟ್ ಇದು ಕಾಂಗ್ರೆಸ್ನ ಆಂತರಿಕ ವಿಚಾರ ಆಗಿರೋದ್ರಿಂದ ಈ ಚುನಾವಣೆಗಳನ್ನು ಹೆಚ್ಚು ಗಮನದಲ್ಲಿ ಇಟ್ಕೊಳ್ತಾ ಇದೆ ಕಾಂಗ್ರೆಸ್. ಹಲವು ರಾಜ್ಯಗಳಲ್ಲಿ ಚುನಾವಣೆ ಈಗ ಆಲ್ರೆಡಿ ಘೋಷಣೆ ಆಗಿದೆ, ಚುನಾವಣೆ ಘೋಷಣೆ ಆಗೋದು ಬಾಕಿ ಕೆಲ ರಾಜ್ಯಗಳಲ್ಲಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕಾಂಗ್ರೆಸ್ ಪಕ್ಷ ಪಡೆದು ಬಿಟ್ಟರೆ ವಿಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರವಾಗೋ ಸಾಧ್ಯತೆ ಇದೆ. ಒಂದು ಅರ್ಥದಲ್ಲಿ ಪಡೆದ್ರೂ ಕಷ್ಟ, ಪಡೆದಿದ್ರೂ ಕಷ್ಟ ಅನ್ನೋದು ವಿಪಕ್ಷಗಳಿಗೆ ಎರಡೂ ಸಂದರ್ಭವೂ ಕೂಡ ಅಸ್ತ್ರವೇ. ಈಗ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಅರೆ ಹಿಂದುಳಿದ ಸಮುದಾಯದ ನಾಯಕನಿಗೆ ಅವಮಾನ ಮಾಡ್ತು ಕಾಂಗ್ರೆಸ್ ಅನ್ನೋ ಅಸ್ತ್ರ ವಿರೋಧ ಪಕ್ಷಗಳಿಗೆ. ಇಳಿಸದೇ ಹೋದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಮಾಡ್ತು, ಪಕ್ಷನಿಷ್ಠರಾಗಿರುವವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೇನಾ ಬೆಲೆ ಅನ್ನೋ ವಾದ. ಆದರೆ ವಿರೋಧ ಪಕ್ಷಗಳ ಕೈಗೆ ಸಿಗುವ ಈ ಎರಡು ಅಸ್ತ್ರಗಳಲ್ಲಿ ಪ್ರಬಲವಾದ ಅಸ್ತ್ರ ಯಾವುದು ಅಂತ ಹೇಳಿ ತುಲನೆ ಮಾಡಿ ನೋಡಿದಾಗ ಸಹಜವಾಗಿ ದಲಿತ ಅಥವಾ ಹಿಂದುಳಿದ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಹಿಂದುಳಿದ ಸಮುದಾಯಗಳ ಪ್ರಾತಿನಿಧ್ಯ ಅಂತ ಮಾತನಾಡ್ತಾರೆ. ಆದರೆ ಅದೇ ಅಹಿಂದ ಸಮುದಾಯದ ಮಾಸ್ ಲೀಡರ್ ಸಿದ್ದರಾಮಯ್ಯನವರನ್ನ ಕರ್ನಾಟಕದಲ್ಲಿ ಕೆಳಗಿಳಿಸ್ಬಿಟ್ಟಿದೆ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅನ್ನೋದು ವಿಪಕ್ಷಗಳ ಕೈಗೆ ಸಿಗಬಹುದಾದ ಅತ್ಯಂತ ಪ್ರಬಲವಾದ ಅಸ್ತ್ರವಾಗತ್ತೆ. ಆಗ ಈ ಜಾತಿ ಗಣತಿ ಹಾಗೆ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯ ಈ ಎಲ್ಲ ರಾಹುಲ್ ಗಾಂಧಿ ಅವರ ವಾದಕ್ಕೆ ತದ್ವಿರುದ್ಧವಾದ ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಅಂತ ಹೇಳಿ ಚುನಾವಣೆಗಳ ಭಾಷಣದ ಉದ್ದಕ್ಕೂ ಕೂಡ ವಿರೋಧ ಪಕ್ಷಗಳು ಈ ಅಸ್ತ್ರ ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ಕಾಂಗ್ರೆಸ್ನ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟನ್ನು ನೀಡುತ್ತೆ ಈ ವಾದ. ಇನ್ ಕೇಸ್ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ವರ್ಗದ ನಾಯಕ ಅನ್ನೋ ಖ್ಯಾತಿ ಇದೆ ಅನ್ನೋದನ್ನು ಮರೆತು, ಅಥವಾ ಹಾಗಿದ್ರೂ ಪರವಾಗಿಲ್ಲ ನಾವು ನಮ್ಮ ನಿರ್ಧಾರವನ್ನು ಅಚಲವಾಗಿ ಇಟ್ಕೊಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟರೆ ಕೇವಲ ಹೊರಗಿನ ರಾಜ್ಯಗಳಲ್ಲಾಗೋ ಚುನಾವಣೆಯಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ನಡೆಯುವ ಮುಂಬರಲಿರುವ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಪೆಟ್ಟನ್ನು ಅನುಭವಿಸಲೇಬೇಕಾಗತ್ತೆ. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಬೆಂಬಲ ಸಿದ್ದರಾಮಯ್ಯನವರಿಗಿದೆ. ಸಿದ್ದರಾಮಯ್ಯನವರ ಪಟ್ಟ ಬಿಟ್ಟರೆ ಆ ಅಹಿಂದ ಸಮುದಾಯಗಳಿಗೆ ಕಾಂಗ್ರೆಸ್ ಪಕ್ಷ ಕೊಡಬಲ್ಲಂತಹ ಸಂದೇಶ, ಅದರಿಂದಾಗಿ ಮುಂಬರಲಿರುವ ದಿನಗಳಲ್ಲಿ ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷವನ್ನು ನೋಡುವ ದೃಷ್ಟಿಕೋನ, ಮುಂಬರಲಿರುವ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದ ವೋಟ್ ಬ್ಯಾಂಕ್ ಏನಿದೆ ಅದು ತೆಗೆದುಕೊಳ್ಳಬಹುದಾದ ನಿರ್ಧಾರ, ಇದೆಲ್ಲವನ್ನ ಪರಿಗಣಿಸಿಯೇ ಕಾಂಗ್ರೆಸ್ನ ಹೈಕಮಾಂಡ್ ಅಳೆದು ತೂಗಿ ನಿರ್ಧಾರವನ್ನು ಕೈಗೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಹಿಂದ ಸಮುದಾಯಕ್ಕೆ ಹೋಗಬಹುದಾದ ತಪ್ಪು ಸಂದೇಶವನ್ನು ತಡೆಗಟ್ಟಲಿಕ್ಕೆ ಹೇಗೆ ಸಾಧ್ಯ, ಅಥವಾ ಅದನ್ನು ತಕ್ಕ ಮಟ್ಟಿಗಾದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಹೇಗೆ ಸಾಧ್ಯ, ಈ ಪ್ರಯತ್ನದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಂತೆ ಕಾಣ್ತಾ ಇದೆ. ಯಾಕಂದರೆ ಅಹಿಂದ ಸಮುದಾಯಗಳ ಕೋಪಕ್ಕೆ ಗುರಿಯಾಗುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಹಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಹಾಕೋಕೆ ತಯಾರಿಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದ್ರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಎದುರಾಗೋ ಸಾಧ್ಯತೆ ಕೂಡ ಇದ್ದೇ ಇದೆ. ಕಾಂಗ್ರೆಸ್ನ ಒಂದು ಬಣ ಸಿಡಿದೇಳೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇನ್ನು ಸಿದ್ದರಾಮಯ್ಯನವರು ಸಿಡಿದಿದ್ರೆ ಕಾಂಗ್ರೆಸ್ಸೇ ವಿಭಜನೆಯಾಗೋ ಸಾಧ್ಯತೆ ಕೂಡ ಅಲ್ಲಗಳೆಯೋ ಹಾಗಿಲ್ಲ.
ಒಂದು ಬಣ ಸಿದ್ದರಾಮಯ್ಯನವರ ಜೊತೆ ಸೇರಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ. ಇದೊಂದು ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ ನಿಜವೇ ಅದೇ ವಿಚಾರಕ್ಕೆ ಅನ್ಸುತ್ತೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಅರ್ಜೆಂಟಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರ ಕೋಪಕ್ಕೆ ಗುರಿಯಾಗೋದು ಬೇಡ ಅಂತ ಹೇಳಿ ಸಮಾಧಾನ ಆಗ್ಲಿಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಸಮಾಧಾನವಾಗಿ ಹೆಜ್ಜೆಯನ್ನು ಇಡ್ತಾ ಇರೋದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರವಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗೂ ಗೊತ್ತಿದೆ ಸಿದ್ದರಾಮಯ್ಯನವರನ್ನು ಸಿಟ್ಟು ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿ ಕೆಳಗಿಳಿಸ್ಬಿಟ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿ. ಯಡಿಯೂರಪ್ಪನವರ ಪ್ರಕರಣ ಕಣ್ಮುಂದೆನೇ ಇದೆ. ಅವರು ಏನೇ ಹೇಳಿಕೆಯನ್ನು ನೀಡಿ ಭಾಷಣವನ್ನು ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೂ ಕೂಡ ಯಡಿಯೂರಪ್ಪನವರು ಸುರಿಸಿದ ಒಂದೇ ಒಂದು ಕಣ್ಣೀರು ಅದು ಪಕ್ಷಕ್ಕೆ ಮಾಡಿದ ಡ್ಯಾಮೇಜ್ ಇವತ್ತೂ ಕೂಡ BJP ಅನುಭವಿಸ್ತಾ ಇದೆ. ಅದು BJPಯವರು ಕೂಡ ಅಲ್ಲಗಳೆಯೋದ ಮಾತಲ್ಲ. ಹೀಗೊಂದು ವೇಳೆ ಸಿದ್ದರಾಮಯ್ಯನವರನ್ನು ಅವರ ಮನವೊಲಿಕೆ ಮಾಡದೆ ಹೆಂಗಂದ್ರಂಗೆ ಕೆಳಗಿಳಿಸುವ ಪ್ರಯತ್ನವನ್ನು ಬಲವಂತವಾಗಿ ಅಧಿಕಾರ ಬಿಟ್ಕೊಡಿ ಅನ್ನೋ ಪ್ರಯತ್ನವನ್ನು ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ರೆ ಮುಂದಿನ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರವನ್ನು ಮೀರಿ ಆಗುವ ಸಾಧ್ಯತೆಗಳಿದೆ ಅನ್ನೋ ಸಂದೇಶ ರವಾನೆ ಮಾಡೋ ಪ್ರಯತ್ನವನ್ನು ವಾಟಾಳ್ ನಾಗರಾಜ್ ಅವರು ಕೂಡ ಮಾಡಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದ್ದೇ. ಹೈಕಮಾಂಡ್ಗೇನೆ ರಾಜೀನಾಮೆ ಪಡೆಯೋ ಆಸೆ ಕೂಡ ಇದ್ದಂಗೆ ಕಾಣ್ತಾ ಇಲ್ಲ. ಒಂದು ವೇಳೆ ಹಾಗೆ ಸುಲಭವಾಗಿ ರಾಜೀನಾಮೆ ಪಡ್ಕೊಳ್ಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಿದ್ರೆ, ಈ ಮಾತುಕತೆ ನಿಜವೇ ಆಗಿದ್ದಿದ್ರೆ 2.5 ವರ್ಷ ಆದ ಸಂದರ್ಭದಲ್ಲೇನೆ ಅಧಿಕಾರ ಹಸ್ತಾಂತರ ಆಗಿಬಿಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತರಾತುರಿಯ ನಿರ್ಧಾರವನ್ನು ಕೈಗೊಳ್ಳೋ ಯಾವುದೇ ಆಸೆ ಇದ್ದಂತೆ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಈ ವರ್ಷ ಹಾಗೆ ಮುಂದಿನ ವರ್ಷ 25-26ನೇ ಸಾಲಿನಲ್ಲಿ ಸಾಲು ಚುನಾವಣೆಗಳನ್ನು ಎದುರಿಸಬೇಕಾಗಿದೆ ಕಾಂಗ್ರೆಸ್ ಪಕ್ಷ, ಎಲ್ಲ ಪಕ್ಷಗಳು ಕೂಡ. ಬಟ್ ಇದು ಕಾಂಗ್ರೆಸ್ನ ಆಂತರಿಕ ವಿಚಾರ ಆಗಿರೋದ್ರಿಂದ ಈ ಚುನಾವಣೆಗಳನ್ನು ಹೆಚ್ಚು ಗಮನದಲ್ಲಿ ಇಟ್ಕೊಳ್ತಾ ಇದೆ ಕಾಂಗ್ರೆಸ್. ಹಲವು ರಾಜ್ಯಗಳಲ್ಲಿ ಚುನಾವಣೆ ಈಗ ಆಲ್ರೆಡಿ ಘೋಷಣೆ ಆಗಿದೆ. ಚುನಾವಣೆ ಘೋಷಣೆ ಆಗೋದು ಬಾಕಿ ಕೆಲ ರಾಜ್ಯಗಳಲ್ಲಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕಾಂಗ್ರೆಸ್ ಪಕ್ಷ ಪಡೆದು ಬಿಟ್ಟರೆ ವಿಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರವಾಗೋ ಸಾಧ್ಯತೆ ಇದೆ. ಒಂದು ಅರ್ಥದಲ್ಲಿ ಪಡೆದ್ರೂ ಕಷ್ಟ, ಪಡೆದಿದ್ರೂ ಕಷ್ಟ ಅನ್ನೋದು ವಿಪಕ್ಷಗಳಿಗೆ ಎರಡೂ ಸಂದರ್ಭವೂ ಕೂಡ ಅಸ್ತ್ರವೇ. ಈಗ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಅರೆ ಹಿಂದುಳಿದ ಸಮುದಾಯದ ನಾಯಕನಿಗೆ ಅವಮಾನ ಮಾಡ್ತು ಕಾಂಗ್ರೆಸ್ ಅನ್ನೋ ಅಸ್ತ್ರ ವಿರೋಧ ಪಕ್ಷಗಳಿಗೆ. ಇಳಿಸದೇ ಹೋದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಮಾಡ್ತು, ಪಕ್ಷನಿಷ್ಠರಾಗಿರುವವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೇನಾ ಬೆಲೆ ಅನ್ನೋ ವಾದ. ಆದರೆ ವಿರೋಧ ಪಕ್ಷಗಳ ಕೈಗೆ ಸಿಗುವ ಈ ಎರಡು ಅಸ್ತ್ರಗಳಲ್ಲಿ ಪ್ರಬಲವಾದ ಅಸ್ತ್ರ ಯಾವುದು ಅಂತ ಹೇಳಿ ತುಲನೆ ಮಾಡಿ ನೋಡಿದಾಗ ಸಹಜವಾಗಿ ದಲಿತ ಅಥವಾ ಹಿಂದುಳಿದ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಹಿಂದುಳಿದ ಸಮುದಾಯಗಳ ಪ್ರಾತಿನಿಧ್ಯ ಅಂತ ಮಾತನಾಡ್ತಾರೆ. ಆದರೆ ಅದೇ ಅಹಿಂದ ಸಮುದಾಯದ ಮಾಸ್ ಲೀಡರ್ ಸಿದ್ದರಾಮಯ್ಯನವರನ್ನ ಕರ್ನಾಟಕದಲ್ಲಿ ಕೆಳಗಿಳಿಸ್ಬಿಟ್ಟಿದೆ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅನ್ನೋದು ವಿಪಕ್ಷಗಳ ಕೈಗೆ ಸಿಗಬಹುದಾದ ಅತ್ಯಂತ ಪ್ರಬಲವಾದ ಅಸ್ತ್ರವಾಗತ್ತೆ. ಆಗ ಈ ಜಾತಿ ಗಣತಿ ಹಾಗೆ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯ ಈ ಎಲ್ಲ ರಾಹುಲ್ ಗಾಂಧಿ ಅವರ ವಾದಕ್ಕೆ ತದ್ವಿರುದ್ಧವಾದ ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಅಂತ ಹೇಳಿ ಚುನಾವಣೆಗಳ ಭಾಷಣದ ಉದ್ದಕ್ಕೂ ಕೂಡ ವಿರೋಧ ಪಕ್ಷಗಳು ಈ ಅಸ್ತ್ರ ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ಕಾಂಗ್ರೆಸ್ನ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟನ್ನು ನೀಡುತ್ತೆ ಈ ವಾದ. ಇನ್ ಕೇಸ್ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ವರ್ಗದ ನಾಯಕ ಅನ್ನೋ ಖ್ಯಾತಿ ಇದೆ ಅನ್ನೋದನ್ನು ಮರೆತು ಅಥವಾ ಹಾಗಿದ್ರೂ ಪರವಾಗಿಲ್ಲ ನಾವು ನಮ್ಮ ನಿರ್ಧಾರವನ್ನು ಅಚಲವಾಗಿ ಇಟ್ಕೊಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟರೆ ಕೇವಲ ಹೊರಗಿನ ರಾಜ್ಯಗಳಲ್ಲಾಗೋ ಚುನಾವಣೆಯಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ನಡೆಯುವ ಮುಂಬರಲಿರುವ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಪೆಟ್ಟನ್ನು ಅನುಭವಿಸಲೇಬೇಕಾಗತ್ತೆ. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಬೆಂಬಲ ಸಿದ್ದರಾಮಯ್ಯನವರಿಗಿದೆ. ಸಿದ್ದರಾಮಯ್ಯನವರ ಪಟ್ಟ ಬಿಟ್ಟರೆ ಆ ಅಹಿಂದ ಸಮುದಾಯಗಳಿಗೆ ಕಾಂಗ್ರೆಸ್ ಪಕ್ಷ ಕೊಡಬಲ್ಲಂತಹ ಸಂದೇಶ, ಅದರಿಂದಾಗಿ ಮುಂಬರಲಿರುವ ದಿನಗಳಲ್ಲಿ ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪಕ್ಷವನ್ನು ನೋಡುವ ದೃಷ್ಟಿಕೋನ, ಮುಂಬರಲಿರುವ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದ ವೋಟ್ ಬ್ಯಾಂಕ್ ಏನಿದೆ ಅದು ತೆಗೆದುಕೊಳ್ಳಬಹುದಾದ ನಿರ್ಧಾರ, ಇದೆಲ್ಲವನ್ನ ಪರಿಗಣಿಸಿಯೇ ಕಾಂಗ್ರೆಸ್ನ ಹೈಕಮಾಂಡ್ ಅಳೆದು ತೂಗಿ ನಿರ್ಧಾರವನ್ನು ಕೈಗೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಹಿಂದ ಸಮುದಾಯಕ್ಕೆ ಹೋಗಬಹುದಾದ ತಪ್ಪು ಸಂದೇಶವನ್ನು ತಡೆಗಟ್ಟಲಿಕ್ಕೆ ಹೇಗೆ ಸಾಧ್ಯ, ಅಥವಾ ಅದನ್ನು ತಕ್ಕ ಮಟ್ಟಿಗಾದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಹೇಗೆ ಸಾಧ್ಯ, ಈ ಪ್ರಯತ್ನದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಂತೆ ಕಾಣ್ತಾ ಇದೆ. ಯಾಕಂದರೆ ಅಹಿಂದ ಸಮುದಾಯಗಳ ಕೋಪಕ್ಕೆ ಗುರಿಯಾಗುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಹಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಹಾಕೋಕೆ ತಯಾರಿಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದ್ರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಎದುರಾಗೋ ಸಾಧ್ಯತೆ ಕೂಡ ಇದ್ದೇ ಇದೆ. ಕಾಂಗ್ರೆಸ್ನ ಒಂದು ಬಣ
ಸಿಡಿದೇಳೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇನ್ನು ಸಿದ್ದರಾಮಯ್ಯನವರು ಸಿಡಿದಿದ್ರೆ ಕಾಂಗ್ರೆಸ್ಸೇ ವಿಭಜನೆಯಾಗೋ ಸಾಧ್ಯತೆ ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಒಂದು ಬಣ ಸಿದ್ದರಾಮಯ್ಯನವರ ಜೊತೆ ಸೇರಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ. ಇದೊಂದು ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ